ಮಧ್ಯಪ್ರಾಚ್ಯದ ಯುದ್ಧದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಎಲ್ಪಿಜಿ ಆಟೋ ಚಾಲಕರು ಕೂಡ ಪರದಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಎಲ್ಪಿಜಿ ದರ ಹೆಚ್ಚಳಕ್ಕೆ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಪಿಜಿ ಬಂಕ್ ಬಂದ್ ಮಾಡಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯುದ್ಧ ಆರಂಭಕ್ಕೂ ಮುನ್ನ ಲೀಟರ್ಗೆ 53 ರೂಪಾಯಿ ಇತ್ತು ಎಲ್ಪಿಜಿ ಗ್ಯಾಸ್ ಬೆಲೆ. ಈಗ ಲೀಟರ್ಗೆ 99 ರೂಪಾಯಿ ಆಗಿದೆ. ಕಲಬುರಗಿಯ ಗೋ ಗ್ಯಾಸ್ ಬಂಕ್ನ ಮುಂದೆ ಚಾಲಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಎಲ್ಪಿಜಿ ಬಂಕ್ ಅನ್ನ ಬಂದ್ ಮಾಡಿಸಿದ್ದಾರೆ. ಇಲ್ಲಿ ಆಟೋ ಚಾಲಕ ನೋಡಿ ಸರ್, ಬಂದ್ ಮಾಡಿಸಿದ್ದು ರೇಟ್ ಹೆಚ್ಚಾಗ್ತದರಿಂದ ನಮ್ಮ ಆಟೋ ಚಾಲಕರೇ ಪಡ್ತಾ ಬೀಳ್ತಾ ಇಲ್ಲ ಅದನ್ನು. ಅದಕ್ಕೋಸ್ಕರ ನಾವು ಇದು ದಿನೇ ದಿನೇ ಹೆಚ್ಚಾದ್ರೆ ನಮ್ಮ 100 ರೂಪಾಯಿಗೆ ಬಂದು ತಲುಪಿದ್ದೇವೆ ಗ್ಯಾಸ್. ಅದ 53 ರೂಪಾಯಿ ಐತ್ರಿ, 53 ರೂಪಾಯಿ ಐತ್ರಿ. 53 ರೂಪಾಯಿ ಆದ ನಂತರ 85 ಆಗಿದ್ರಿ. ಇವಾಗ ನಿನ್ನೆ ನೋಡಿದ್ರೆ ಇವತ್ತು 100 ರೂಪಾಯಿ ಬಂದು ತಲುಪಿದೆ ಸರ್. ನಮಗೆ ಏನಿಲ್ರಿ, ಈ ರೇಟಿಗೆ ನಮ್ಮ ಗಾಡಿ ಮೈಲೇಜ್ಗೆ ಅದು ವರ್ಕೌಟ್ ಆಗಂಗಿಲ್ಲ ರೀ. ನಮಗೆ ಏನಾದ್ರೆ 50ರಿಂದ 60 ರೂಪಾಯಿ ಒಳಗಡೆ ಇದ್ರೆ ಅಷ್ಟೇ ನಮಗೆ ವರ್ಕೌಟ್ ಆಗುತ್ತೆ ರೀ. ಮೊದಲು 56 ರೂಪಾಯಿ ಐತ್ರಿ ಲಾಸ್ಟ್, ಅದು ಆದ್ಮೇಲೆ 85 ಮಾಡಿದ್ರಿ. 85 ಮಾಡಿದ್ರು ಆದರೂ ಏನೋ ಅನುಸರಿಸ್ಕೊಂಡು ಮಾಡ್ತಾ ಇದ್ದೀವಿ. ಕೆಲವೊಂದು ಸ್ಕೂಲ್ ಡ್ಯೂಟಿ ಅದು ಅಂತೇಳಿ ಮಾಡ್ತಾ ಇದ್ದೀವಿ. ಈಗ ಒಮ್ಮಿದೊಮ್ಲೆ ದಿಢೀರ್ ಅಂತ 100 ರೂಪಾಯಿ ಮಾಡಿದ್ರೆ ನಾವು ಎಲ್ಲಿ ಮಾಡಬೇಡ. ನಮ್ಮ ಗಾಡಿ ಎವರೇಜ್ ಬರೋದೇ 18ರಿಂದ 20 ಅಷ್ಟೇ. ಅದರಿಂದ ಆ 100 ರೂಪಾಯಿ ನಮ್ಗೆ ಹೆಂಗೆ ವರ್ಕೌಟ್ ಆಗುತ್ತೆ ಹೇಳ್ರಿ ಸರ್? ಭಾಳ ಕಷ್ಟ ಆಗ್ತಾ ಇದೆ ಯಾಕಂತ ಕೇಳ್ರಿ, ಬಸ್ ಫ್ರೀ ಅದ ರೀ. ಅದರಿಂದ ಎಲ್ಲ ಎಲೆಕ್ಟ್ರಿಕಲ್ ಹೆಂಗೆ ಅದ ರೀ, ನಾವು 40 ಹೇಳಿದ್ರೆ ಅವ್ರು 20 ರೂಪಾಯಿ ಹೋಗ್ತಾರೆ. ನಾವು ಏನು ಮಾಡೋಣ, 100 ರೂಪಾಯಿ ಕೊಟ್ಟು ಹೆಂಗೆ ಹೋಗೋಣ ಹೇಳ್ರಿ? ಅದರಿಂದ ಭಾಳ ಕಷ್ಟ ಆಗ್ತದೆ. ಪರಿಹಾರ ಸಿಗತ್ತಾನೆ ಬಂದ್ ಮಾಡ್ಸೋಕಂತ ಅದ ನೋಡ್ರಿ. ಯಾಕಂದ್ರೆ ನಮ್ಗೆ ಭಾಳ ತ್ರಾಸ ಆಗ್ತದೆ ರೀ. ಈಗ ನೋಡ್ರಿ, ಮೊನ್ನೆ 85 ಇತ್ತು, 85 ಇತ್ತು, ಈಗ 100 ರೂಪಾಯಿ ಆಗ್ಯದ. ಈಗ 3 ದಿನಕ್ಕೆ 4 ದಿನಕ್ಕೊಮ್ಮೆ ಏರ್ಸ್ಕೊತ ಹೋದ್ರೆ ನಾವು ಹೆಂಗೆ ಗ್ಯಾಸ್ ಹಾಕಮ್ಮಿ, ಹೆಂಗೆ ನಡ್ಸಮ್ಮಿ, ನಮ್ಮ ಉಪಜೀವನ ಹೆಂಗೆ ನಡಿಬೇಕು ಅದು. ಮತ್ತು ಈಗ ನೋಡ್ರಿ, ಕಿರಾಯಿ ಬಾಡಿಗೆ ಆಟೋಗಳು ಅವ್ರಿಗೆ ಮಾಲಕರಿಗೆ ಬಾಡಿಗೆ ಹೆಂಗೆ ಕೊಡಬೇಕು, ನಮ್ಮ ಸಂಸಾರ ಹೆಂಗೆ ನಡಿಬೇಕು. ಯುದ್ಧ ಚಾಲು ಆದ ನಂತರ ಅದಕ್ಕೆ 60 ರೂಪಾಯಿ, 70 ರೂಪಾಯಿ, 84 ರೂಪಾಯಿ ತಂದಿಟ್ರು ನಿನ್ನೆ ತನಕ ರೀ. ಇವತ್ತು ನೋಡಿದ್ರೆ ಸಡನ್ ಆಗಿ ನಿನ್ನೆ ಸಾಯಂಕಾಲ 99 ರೂಪಾಯಿ 95 ಪೈಸೆ ಮಾಡಿದ್ದಾರೆ. ಅದಕ್ಕಾಗಿ ಆಟೋದವ್ರ ಬೇಡಿಕೆ ಏನಂದ್ರೆ, ಇದ್ರ ಪೈಲೇ ಏನಿತ್ತು ರೇಟ್ ಮೊದಲು ಅದೇ ರೇಟಿಗೆ ತೊಗೊಂಬರ್ರಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದು ಆಟೋ ಕಿರಾಯಿ ಕೊಡ್ಬೇಕ್ರಿ, ಮನಿ ನಡ್ಸ್ಕೊಂಡು ಹೋಗ್ಬೇಕು, ಮತ್ತು ಗ್ಯಾಸ್ ಹಾಕ್ಬೇಕು. ಮತ್ತು ಈ ಗ್ಯಾಸಿಗೆ 18 ಇಲ್ಲ 20 ಎವರೇಜ್ ಬರ್ತದ್ರಿ 1 ಲೀಟರ್ ಗ್ಯಾಸಿಗೆ ರೀ. ಇವ್ರದೇ ಬ್ರಾಂಚ್ಗಳು ಚಾಲೋ, ಬೇರೆ ಸೂಪರ್ ಗ್ಯಾಸ್, ರಿಲಯನ್ಸ್ ಮತ್ತು ಇನ್ನಿತ 3-4 ಅವರೆಲ್ಲ ಹಗ್ಗ ಕಟ್ಟಿ ಬಂದ್ ಮಾಡಿದ್ದಾರೆ. ನಮ್ಮ ಬಲಕ ಗ್ಯಾಸ್ ಇಲ್ಲ, ನೀವು ನಮಗೆ ಕೇಳಬೇಡ್ರಿ. ಈ ಗೋ ಗ್ಯಾಸ್ ದೇವ್ರು ಏನದ ರೀ, ಇಡ್ಲತ್ತಾರ ಸರ್ ಚಾಲು. ಅವ್ರು ಏನು ಮಾಡ್ಲತ್ತಾರ ಪ್ರತಿದಿನ ಮ್ಯಾಲಿಂದ ನಮಗೆ ಹೇಳ್ಯಾರ್ರಿ. ನಾವು ಮ್ಯಾನೇಜರ್ ಇದ್ದೀವಿ, ನಾವು ಕೆಲಸ ಮಾಡೋರಿದ್ದೀವಿ, ನಮಗೆ ನೀವು ಹೇಳಬೇಡ್ರಿ. ಏನು ಕೇಳೋದ ಮ್ಯಾಲೆ ಕೇಳ್ರಿ. ನೀವು ಎಲ್ಲರದು ನಂಬರ್ ನಾವು ಕೊಡ್ತೀವಿ. ನಾವು ನಿನ್ನೆ ಟ್ರೈ ಮಾಡಿ ಸರ್, ಎಲ್ಲರಿಗೂ ನಂಬರ್ ಟ್ರೈ ಮಾಡಿ, ಯಾರು ಎತ್ತಿಲ್ಲ, ಯಾರು ರೆಸ್ಪಾನ್ಸ್ ಸಿಕ್ಕಿಲ್ರಿ. ಅವು ಮ್ಯಾನೇಜರ್ ಸರ್ ಅಟ್ಟೆ ಹೇಳ್ಯಾರ. ನಮಗೆ ಸಂಕಷ್ಟ ಏನದ ರೀ ಸರ್, 85 ರೂಪಾಯಿ ಮಿನಿಮಮ್ ಅಟ್ಟೆ ಐತಂದ್ರೆ ನಾವು ನಡೆಸ್ತದೆ ಸರ್. ಈಗ 100 ಆಯಿತು, ನಾಳೆ 125, 150 200 ರೂಪಾಯಿ ಆಯಿತು. ನಾವೇನಂತಿದ್ದೆವು, ಗೋರ್ಮೆಂಟ್ ಕರ್ನಾಟಕ ಸರ್ಕಾರಿಗೆ ನಾ ಏನು ಹೇಳೋದಿದೆ, LPG ಆಟೋ ಇದೆ ಪೂರಾ ಸ್ಕ್ರ್ಯಾಪ್ ಮಾಡಿರಿ. ಇಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.